ಇನ್ನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಬಿಜೆಪಿ ಕಿಡಿಕಾರಿದೆ. ಲೋಕಸಭೆ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈ ನಾಟಕದ ಅಗತ್ಯ ಇತ್ತಾ ಅಂತ ಕೇಳಿದ್ದಾರೆ ವಿಜೇಂದ್ರ. ಒಂದು ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಚುನಾವಣಾ ಆಯೋಗನ ಭೇಟಿ ಮಾಡ್ತಾರೋ, ಇಲ್ಲಿ ಪ್ರತಿಭಟನೆ ಮಾಡ್ತಾರೋ, ಅವ್ರ ಪಡೆಗೆ ಮಾಡಲಿ. ಆದರೆ ದುರಂತ ಅಂತ ಹೇಳಿದ್ರೆ, ಒಬ್ಬ ವಿರೋಧ ಪಕ್ಷದ ನಾಯಕ ಲೋಕಸಭಾ ಚುನಾವಣಾ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನನಗೆಲ್ಲೊಂದು ಕಡೆ ರಾಹುಲ್ ಗಾಂಧಿಯವರು ಸತತವಾಗಿ ಚುನಾವಣೆಗಳ ಸೋಲುಗಳಿಂದ ಹತಾಶರಾಗಿದ್ದಾರೋ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಷ್ಟು ಗಟ್ಟಿಯಾಗಿ ಮುಂದುವರಿತಾ ಇದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವೋ, ಒಟ್ಟಾರೆಯಾಗಿ ಅವರ ನಡವಳಿಕೆಗಳೇ ಇವತ್ತು ಅರ್ಥ ಆಗ್ತಾ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಬಿಹಾರ್ನಲ್ಲಿ ಹೇಳ್ತಾರೆ ಏನು ಚುನಾವಣಾ ಆಯೋಗ ಸರ್ SIR ಏನು ರಿವಿಷನ್ಗಳು ನಡೀತಾ ಇದೆ ವೋಟರ್ ಲಿಸ್ಟು, ಅದು ಸತ್ಯವತ್ತಾಗಲೇ ಬಹಿರಂಗ ಆಗಿದೆ. ಬಿಹಾರ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಮತದಾರರು ಬೇರೆ ರಾಜ್ಯಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದು, 8 ರಿಂದ 9 ಲಕ್ಷ ಜನ ಮತದಾರರು ತೀರ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಅವರ ಹೆಸರುಗಳು ಮತದಾರ ಪಟ್ಟಿಲಿ ಇನ್ನೂ ಕೂಡ ಇದೆ. ಈ ರೀತಿ ಅನೇಕ ಗೊಂದಲಗಳಿದ್ದಾಗ ಏನು